ಸ್ನೇಹಿತರೆ ನಮಸ್ಕಾರ. ನಾಳೆ ಮೇ 27 ಬುಧವಾರ, ನಾಳೆಯಿಂದ 66 ವರ್ಷ. ಈ 7 ರಾಶಿಯವರಿಗೆ ಐಷಾರಾಮಿ ಜೀವನ, ಬಂಗಾರದ ದಿನಗಳು ಆರಂಭವಾಗ್ತಿದೆ. ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳಿನ ಮೇ 27 ಬುಧವಾರದಿಂದ ಮುಂದಿನ 66 ವರ್ಷ ಈ 7 ರಾಶಿಯವರಿಗೆ ಬಂಗಾರದ ದಿನಗಳೇ ಆರಂಭವಾಗ್ತಾ ಇದ್ದು, ಕುಬೇರ ದೇವರ ಕೃಪೆ ಇರೋದ್ರಿಂದ ಐಷಾರಾಮಿ ಜೀವನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಶಿಯವರ ಜೀವನದಲ್ಲಿ ಇದೀಗ ನಿರೀಕ್ಷೆಗಿಂತ ಮೀರಿದ ಧನಲಾಭವನ್ನ ಇವರು ಪಡ್ಕೊಳ್ತಾರೆ. ಹಿಂದಿನ ಹೂಡಿಕೆಗಳು ಇವರಿಗೆ ಉತ್ತಮ ಫಲಿತಾಂಶಗಳನ್ನ ತಂದುಕೊಡುತ್ತೆ. ಪ್ರೇಮಿಗಳಿಗಂತೂ ಅನುಕೂಲಕರ ಸಮಯವಾಗಿತ್ತು. ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ದೊಡ್ಡ ಲಾಭ ಸಿಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು. ನಿಮ್ಮ ಕುಟುಂಬ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತೆ. ಭೂಮಿ, ವಾಹನ, ಮನೆ ಖರೀದಿಸಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವಿದೇಶಿ ಪ್ರಯಾಣದ ನಿಮ್ಮ ಕನಸು ನನಸಾಗುವ ಸಮಯ ಇದು ಅಂತ ಹೇಳಬಹುದು. ಈ ಹಿಂದೆ ಮಾಡಿದ ಸಾಲಗಳನ್ನ ಈ ಸಮಯದಲ್ಲಿ ನೀವು ತೀರಿಸ್ತೀರಾ. ಆರ್ಥಿಕವಾಗಿ ಸಾಕಷ್ಟು ಬೆಳವಣಿಗೆಗಳನ್ನ ನೀವು ಕಾಣ್ತೀರಾ. ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನ ಮಾಡಲಿಕ್ಕೆ ಶುಭ ಸಮಯ ಇದಾಗಿದ್ದು, ಖರ್ಚು ಹೆಚ್ಚಾಗದಂತೆ ಇದರ ಜೊತೆಗೆ ನೀವು ಒಂದಷ್ಟು ಹಣ ಆಗಮನದ ಮೂಲಗಳನ್ನ ಕೂಡ ಹುಡ್ಕೊಳ್ತೀರಾ. ಅದರಂತೆ ಹಣದ ಆಗಮನ ದ್ವಿಗುಣವಾಗ್ತಾ ಹೋಗುತ್ತೆ. ಆದಾಯದ ಮಾರ್ಗಗಳು ಈ ಸಂದರ್ಭದಲ್ಲಿ ನಿಮಗೆ ತೆರೆದುಕೊಳ್ಳುತ್ತೆ. ಹಣ ಆಗಮನಕ್ಕಿದ್ದಂತಹ ಹಾದಿಗಳು ಸುಗಮವಾಗುವ ಸುಸಂದರ್ಭ ಇದಾಗಿದೆ. ವೃತ್ತಿಪರವಾಗಿ ನಿಮ್ಮ ಶತ್ರುಗಳಿಂದ ನೀವು ಲಾಭ ಪಡ್ಕೊಳ್ತೀರಾ. ಆರ್ಥಿಕ ಪರಿಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ. ಇದಲ್ಲದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಪ್ರಭಾವಿ ಜನರೊಂದಿಗೆ ಸಂವಹನ ನಡೆಸುವ ಅವಕಾಶವನ್ನ ಸಹ ನೀವು ಪಡ್ಕೊಳ್ತೀರಾ. ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಈ ಅವಧಿಯು ಆರೋಗ್ಯದ ದೃಷ್ಟಿಯಿಂದ ಕೂಡ ಉತ್ತಮವಾಗಿದೆ. ಅದ್ಭುತ ಪ್ರಯೋಜನಗಳನ್ನ ನೀವು ಸಂದರ್ಭದಲ್ಲಿ ಕಾಣ್ತಾ ಹೋಗ್ತೀರಾ. ಕೆಲಸದ ಸ್ಥಳದಲ್ಲಿ ಕೆಲಸ ಮಾಡೋರಿಗೆ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ವ್ಯವಹಾರ ಮತ್ತು ಸರ್ಕಾರಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರಿಗೆ ತುಂಬಾ ಪ್ರಯೋಜನಕಾರಿಯಾದಂತಹ ಸಮಯ ಇದು. ಆರ್ಥಿಕವಾಗಿ ಉತ್ತಮ ಸಮಯ ಆಗಿರೋದ್ರಿಂದ ಸಂಬಳ ಹೆಚ್ಚಿಗೆ ಪಡೆಯುವ ಸಾಧ್ಯತೆ ಕೂಡ ಉಂಟು. ವ್ಯವಹಾರದಲ್ಲಿ ಉತ್ತಮ ಲಾಭ ಕೂಡ ನಿರೀಕ್ಷೆ ಇಟ್ಕೋಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯವಾಗಿತ್ತು. ವಿದೇಶಿ ಪ್ರಯಾಣದ ನಿಮ್ಮ ಕನಸು ಅಥವಾ ವಿದೇಶದಲ್ಲಿ ಓದುವ ನಿಮ್ಮ ಆಸೆ ಕೈಗೂಡುತ್ತೆ ಅಂತ ಹೇಳಬಹುದು. ಕೆಲಸದ ಸ್ಥಳದಲ್ಲಿ ಕೆಲಸ ಮಾಡೋರಿಗೆ ಧನ ಲಾಭ ಇದೆ. ಸ್ವಂತ ಹುದ್ದೆಯನ್ನ ನೀವು ಶುರು ಮಾಡಬಹುದು. ಈ ಬದಲಾವಣೆಯು ವ್ಯಾಪಾರ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ತೊಡಗಿರೋರಿಗೆ ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಆರ್ಥಿಕವಾಗಿಯೂ ಇದು ಉತ್ತಮ ಸಮಯವಾಗಿತ್ತು. ಈ ಸಮಯದಲ್ಲಿ ನಿಮ್ಗೆ ಸಂಬಳ ಹೆಚ್ಚಾಗೋದ್ರ ಜೊತೆಗೆ ವ್ಯವಹಾರದಲ್ಲಿ ಲಾಭ ಸಿಕ್ಕಿ ಸಾಮಾಜಿಕ ಸ್ಥಾನಮಾನ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ. ಇನ್ನು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರವಾಸಗಳನ್ನ ಕೂಡ ನೀವು ಈ ಸಂದರ್ಭದಲ್ಲಿ ಕೈಗೊಳ್ಳಬಹುದು. ವ್ಯಾಪಾರಿಗಳ ವ್ಯವಹಾರ ಕೂಡ ವಿಸ್ತರಿಸುತ್ತೆ. ವೈಯಕ್ತಿಕ ಜೀವನ ಮತ್ತು ಆಪ್ತರೊಂದಿಗೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಂಡ್ರೆ ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಮೊದಲಿಗಿಂತ ಸಾಕಷ್ಟು ಒಳಿತನ್ನೇ ಕಾಣ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದ್ರೆ ಮೀನ ರಾಶಿ, ಧನುರ್ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ, ಕೊನೆಯದಾಗಿ ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.